ನಮಸ್ಕಾರ ವೀಕ್ಷಕರೇ. ಕಳೆದ ಹಲವು ದಿನಗಳಿಂದ ಕಾಂಗ್ರೆಸ್ಗಾಗಿ ದುಡಿದವರೇ ಪಕ್ಷದ ವಿರುದ್ಧ ಆರೋಪ ಮಾಡ್ತಾ ಇರೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ಈಗ ಆ ಸಾಲಿಗೆ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರ ಪುತ್ರಿ ಕೂಡ ಸೇರ್ಪಡೆಯಾಗಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಬಳಿಕ ಅವರನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೋ ಸಲುವಾಗಿ ಮುಂದಿನ ಕೆಲಸಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಗಣ್ಯರ ಸಂತಾಪಗಳು ಮುಂದುವರೆದಿವೆ. ಇನ್ನೊಂದೆಡೆ ಅವರ ನಿಧನವನ್ನ ರಾಜಕೀಯಕ್ಕೆ ತಿರುಗಿಸಿ ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಡೋ ಕೆಲಸಗಳು ಕೂಡ ನಡೀತಾ ಇದೆ. ಈ ಹೊತ್ತಲ್ಲಿ ಪ್ರಣಬ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಮಾಡ್ತಾ ಇರೋ ಆರೋಪ ಇನ್ನೊಂದು ದಿಕ್ಕಿನತ್ತ ಯೋಚಿಸುವಂತೆ ಮಾಡ್ತಾ ಇದೆ. ಕಾಂಗ್ರೆಸ್ಸೇ ಬೇರೆ, ಗಾಂಧಿ ಕುಟುಂಬವೇ ಬೇರೆ, ಆದ್ರೆ ಇಡೀ ಕಾಂಗ್ರೆಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇರೋದು ಗಾಂಧಿ ಕುಟುಂಬ ಅನ್ನೋ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಬಳಿಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದೇನು, ಶರ್ಮಿಷ್ಠಾ ಹೇಳಿದ್ದೇನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಹಿಂದುಳಿದವರ ಪರವಾದ ಪಕ್ಷ, ಎಲ್ಲರ ಪಕ್ಷ, ಬಡವರ ದನಿ, ಜಾತ್ಯತೀತ ಪಕ್ಷ ಅನ್ನೋದನ್ನ ಹಲವರು ನಂಬಿಕೊಂಡಿದ್ದಾರೆ. ಆದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾಕೆ ಪ್ರಧಾನಿ ಮಾಡಲಿಲ್ಲ, ಅವರನ್ನ ಯಾಕೆ ಗೌರವಯುತವಾಗಿ ನಡೆಸ್ಕೊಂಡಿಲ್ಲ ಅನ್ನೋ ಪ್ರಶ್ನೆಗೆ ಕೈ ನಾಯಕರಿಂದ ಇವತ್ತಿಗೂ ಉತ್ತರ ಇಲ್ಲ. ಅಂದಹಾಗೆ ಈ ರೀತಿಯ ಅವಮಾನ ಕೇವಲ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾತ್ರ ಆಗಿರೋದಲ್ಲ. ಗಾಂಧಿ ಕುಟುಂಬವನ್ನ ಹೊರತುಪಡಿಸಿ ಬೇರೆ ಯಾವ ಹಿರಿಯ ನಾಯಕರಿದ್ರೂ ಅವರ ಕತೆ ಇಷ್ಟೇ ಅನ್ನೋ ಆರೋಪಕ್ಕೆ ಈಗ ಪುಷ್ಟಿ ಸಿಗ್ತಾ ಇದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಇಂಚಿಂಚಾಗಿ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ ವಲಯದಲ್ಲಿ ಸುನಾಮಿಯನ್ನ ಎಬ್ಬಿಸ್ತಾ ಇದ್ದು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಅವರಿಗೆ ಪಕ್ಷದ ಕಡೆಯಿಂದ ಗೌರವ ಸಲ್ಲಿಸೋ ಕೆಲಸಗಳು ಆಗ್ತಾ ಇದೆ. ಅವರ ಸ್ಮಾರಕ ಸ್ಥಾಪನೆಗೆ ಚಿಂತನೆ ನಡೆದಿದೆ. ಆದರೆ ನನ್ನ ತಂದೆ ಪ್ರಣಬ್ ಮುಖರ್ಜಿ ನಿಧನರಾದಾಗ ಕನಿಷ್ಠ ಪಕ್ಷ ಅವರಿಗೆ ಸಂತಾಪ ಸೂಚನೆಯನ್ನು ಮಾಡಲಿಲ್ಲ ಅಂತ ಶರ್ಮಿಷ್ಠಾ ಆರೋಪಿಸ್ತಾ ಇದ್ದಾರೆ. ಎಕ್ಸ್ ನಲ್ಲಿ ಈ ಬಗ್ಗೆ ಬರೆದುಕೊಂಡಿರೋ ಅವರು, ಡಾಕ್ಟರ್ ಸಿಂಗ್ ಅವರಿಗೆ ಸ್ಮಾರಕ ನಿರ್ಮಿಸ್ತಾ ಇರೋದು ಒಳ್ಳೆಯ ಬೆಳವಣಿಗೆ, ಸ್ವಾಗತಾರ್ಹ ಕೂಡ. ಆದ್ರೆ ನನ್ನ ತಂದೆ ನಿಧನರಾದಾಗ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯನ್ನೇ ಕರೆಯಲಿಲ್ಲ. ಈ ಬಗ್ಗೆ ಹಿರಿಯ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ದಕ್ಕೆ ರಾಷ್ಟ್ರಪತಿಗಳಾಗಿದ್ದವರು ನಿಧನರಾದ್ರೆ ಮೀಟಿಂಗ್ ಎಲ್ಲ ಕರೆಯೋದಿಲ್ಲ ಅಂತ ಹೇಳಿದ್ರು. ಆದ್ರೆ ನನ್ನ ತಂದೆ ಕಾಂಗ್ರೆಸ್ ನಲ್ಲಿದ್ದಾಗ RK ನಾರಾಯಣನ್ ನಿಧನರಾಗಿದ್ರು. ಅವರಿಗೆ ಸಂತಾಪ ಸಭೆಯನ್ನ ಖುದ್ದು ನನ್ನ ತಂದೆಯೇ ಏರ್ಪಾಟು ಮಾಡಿದ್ರು. ಈ ಬಗ್ಗೆ ನನ್ನ ತಂದೆ ನನಗೆ ಹೇಳಿದ್ದು ಇನ್ನೂ ನೆನಪಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಮೊದಲೇ ಆರೋಪಗಳ ಸಮುದ್ರದಲ್ಲಿ ಮಿಂದೇಳ್ತಾ ಇರೋ ಕಾಂಗ್ರೆಸ್ಗೆ ಇದು ದುಬಾರಿ ಆಗ್ತಾ ಇದೆ. ಅಂದಹಾಗೆ ಈ ಆರೋಪಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಹೋಗ್ತಾರೆ. ಬಹಳ ಹಿಂದೆಯೇ ನಮ್ಮ ತಂದೆ ಡಾಕ್ಟರ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ರು. ಈ ಬಗ್ಗೆ ಅವರು ತಮ್ಮ ಬಯೋಗ್ರಫಿಯಲ್ಲೂ ಕೂಡ ಬರೆದುಕೊಂಡಿದ್ರು ಅಂತ ಹೇಳಿ ಅದರ ಫೋಟೋವನ್ನ ಕೂಡ ಶರ್ಮಿಷ್ಠಾ ಪೋಸ್ಟ್ ಮಾಡಿದ್ದಾರೆ. 2013 ಅಕ್ಟೋಬರ್ 30ರಂದು ತಮ್ಮ ಡೈರಿಯಲ್ಲಿ ಈ ಬಗ್ಗೆ ಬರೆದುಕೊಳ್ಳೋ ಪ್ರಣಬ್ ಮುಖರ್ಜಿ, ಡಾಕ್ಟರ್ ಸಿಂಗ್ ಅವರು ವಿಶ್ವದಲ್ಲೇ ಅತ್ಯುತ್ತಮ ಆರ್ಥಿಕ ತಜ್ಞ ಅಂತ ಗುರುತಿಸಿಕೊಂಡಿದ್ದಾರೆ. 1991ರಿಂದ 96ರವರೆಗೆ ಹಣಕಾಸು ಸಚಿವರಾಗಿ ಅವರ ಕಾರ್ಯವೈಖರಿ ಗಮನಾರ್ಹ. 9 ವರ್ಷಗಳ ಕಾಲ ಪ್ರಧಾನಿಯಾಗಿ ನಮ್ಮ ದೇಶದ ಆರ್ಥಿಕತೆಯನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಇವರು ಭಾರತ ರತ್ನಕ್ಕೆ ಅರ್ಹರು. ಆದ್ರಿಂದ ಈ ಬಗ್ಗೆ ನಾನು ಕಾಂಗ್ರೆಸ್ ಹಿರಿಯರಲ್ಲಿ ಮಾತಾಡಿದ್ದೇನೆ. ಸೋನಿಯಾ ಗಾಂಧಿಗೂ ವಿಷಯ ತಲುಪಿಸೋ ಕೆಲಸ ಆಗಿದೆ ಅಂತ ಬರೆದುಕೊಳ್ತಾರೆ. ಇದರ ಜೊತೆಗೆ ಕಾಂಗ್ರೆಸ್ ನೀತಿ ನಿಯಮ, ಭೇದ ಭಾವ, ದುರಾಡಳಿತದ ಬಗ್ಗೆ ಬೇರೆಯವರು ಮಾಡಿರೋ ಪೋಸ್ಟ್ ಗಳನ್ನು ಕೂಡ ಶರ್ಮಿಷ್ಠಾ ಶೇರ್ ಮಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಪ್ರಧಾನಿ ನರಸಿಂಹರಾವ್ 2004ರಲ್ಲಿ ನಿಧನ ಹೊಂದಿದ್ರು. ಅವರ ಸ್ಮಾರಕದ ಬಗ್ಗೆ ಯಾವ ಯೋಚನೆಯೂ ಇಲ್ಲ ಅನ್ನೋ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಆ ಲೆಕ್ಕದಲ್ಲಿ ನೋಡೋದಾದ್ರೆ ಇಂದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇಷ್ಟೊಂದು ಗಟ್ಟಿಯಾಗೋದಕ್ಕೆ ಕಾರಣವೇ ನರಸಿಂಹರಾವ್. ವಕ್ಫ್ ಬೋರ್ಡ್ಗೆ ಎಲ್ಲಾ ಹಕ್ಕುಗಳನ್ನ ನೀಡಿ ಸಿಕ್ಕ ಜಾಗಗಳನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ನರಸಿಂಹರಾವ್. ಇದರಿಂದಲೇ ಇಂದು ಲೋಕಸಭೆಯಲ್ಲಿ 99 ಸೀಟ್ ಬಂದಿರೋದು. ಅಂತ ವ್ಯಕ್ತಿಗೂ ಸ್ಮಾರಕ ನಿರ್ಮಾಣ ಮಾಡಿಲ್ಲ ಅಂದ್ರೆ ಬಹುಶಃ ಕಾಂಗ್ರೆಸ್ನಲ್ಲಿ ಬೇರೆ ನಾಯಕರಿಗೆ ಬೆಲೆ ಇಲ್ಲ. ಗಾಂಧಿ ಕುಟುಂಬ ಅಥವಾ ಅವರು ಹೇಳಿದಂತೆ ಕೇಳೋ ನಾಯಕರಿಗೆ ಮಾತ್ರ ಸ್ವಲ್ಪ ಮಟ್ಟದ ಗೌರವ ನೀಡೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಇನ್ನು ಕೆಲವೇ ದಿನಗಳ ಹಿಂದೆ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ನೀಡಿದ್ದ ಹೇಳಿಕೆ ಕೂಡ ಇದಕ್ಕೆ ತಾಳೆ ಆಗ್ತಾ ಇದೆ. 2012ರಲ್ಲಿ ಸೋನಿಯಾ ಗಾಂಧಿಗೂ ತೀವ್ರ ಅನಾರೋಗ್ಯ ಕಾಡಿತ್ತು. ಡಾಕ್ಟರ್ ಸಿಂಗ್ ಅವರಿಗೆ 6 ಬೈಪಾಸ್ ಸರ್ಜರಿಗಳು ಆಗಿದ್ವು. ಆ ಹೊತ್ತಲ್ಲಿ ಪಕ್ಷದಲ್ಲಿ ಆಂತರಿಕ ಬದಲಾವಣೆ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇದ್ವು. ನನ್ನನ್ನ ಸೇರಿ ಹಲವರು ನೀಡಿದ್ದ ಸಲಹೆ ಏನಂದ್ರೆ, ಪ್ರಣಬ್ ಮುಖರ್ಜಿ ಅವರನ್ನ ಪ್ರಧಾನಿ ಸ್ಥಾನದಲ್ಲಿ ಕೂರಿಸಿ ಹಾಗೂ ಮನಮೋಹನ್ ಸಿಂಗ್ರನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಕೂರಿಸಿ ಅಂತ. ಒಂದು ವೇಳೆ ಪ್ರಣಬ್ ಮುಖರ್ಜಿಯನ್ನ ಪ್ರಧಾನಿ ಮಾಡಿದಿದ್ರೆ 2014ರಲ್ಲಿ ಹೀನಾಯ ಸೋಲು ಆಗ್ತಾನೆ ಇರಲಿಲ್ಲ.
ಕಾಂಗ್ರೆಸ್ ಆ ಎಲೆಕ್ಷನ್ ನಲ್ಲೂ ಗೆಲ್ತಾ ಇತ್ತು. ಪ್ರಣಬ್ ಮುಖರ್ಜಿ ಕೂಡ ತಾವು ಪ್ರಧಾನಿ ಆಗಬಹುದು ಅಂತಲೇ ನಿರೀಕ್ಷೆ ಮಾಡಿದ್ರು. ಆದ್ರೆ ಅದ್ಯಾವುದು ನಡೀಲಿಲ್ಲ ಅನ್ನೋದನ್ನ ಹೇಳಿದ್ರು. ಇದಕ್ಕೆ ಕಾರಣವೇ ಗಾಂಧಿ ಕುಟುಂಬದ ಹೋಲ್ಡ್ ಕಮ್ಮಿ ಆಗುತ್ತೆ ಅನ್ನೋ ಆಂತರಿಕ ಚರ್ಚೆಗಳು ಶುರುವಾಗ್ತಾ ಇದೆ. ಮೊನ್ನೆ ಡಾಕ್ಟರ್ ಅಂಬೇಡ್ಕರ್ ವಿಚಾರದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗಲಭೆ ಎಬ್ಬಿಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು ವೈರಲ್ ಆಗ್ತಾ ಇದ್ವು. ಅದೇನಂದ್ರೆ, ಗಾಂಧಿ ಕುಟುಂಬದಲ್ಲಿ ಯಾರೆಲ್ಲ ಪ್ರಧಾನಿ ಆಗಿದ್ರೋ ಅವರೆಲ್ಲರಿಗೂ ಅವರು ಬದುಕಿದ್ದಾಗಲೇ ಅಥವಾ ನಿಧನರಾದ ಕೆಲವೇ ವರ್ಷಗಳಲ್ಲಿ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಆಗುತ್ತೆ. ಆದ್ರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋದಕ್ಕೆ ಸರ್ಕಾರ ಬದಲಾಗಿ ಬಿಜೆಪಿಯೇ ಬರಬೇಕಾಗುತ್ತೆ. ಭಾರತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ದೊಡ್ಡ ಸಂವಿಧಾನ ಹೊಂದಿರೋ ರಾಷ್ಟ್ರ ಆಗಿರೋದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಅನ್ನೋದು ಗೊತ್ತಿರೋದೆ. ಎಲೆಕ್ಷನ್ ನಲ್ಲಿ ಅವರನ್ನ ಗೆಲ್ಲೋದಕ್ಕೆ ಬಿಡ್ಲಿಲ್ಲ. ಅವರು ಪ್ರಧಾನಿ ಆಗಬಾರದು ಅಂತ ಸಂಚು ಮಾಡಿದ್ರು. ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ಲಿಲ್ಲ. ನಿಧನರಾದಾಗ ಅಂತ್ಯಕ್ರಿಯೆಗೆ ಜಾಗವನ್ನು ಕೊಡ್ಲಿಲ್ಲ. ಕೊನೆಗೆ ಅವರು ಜೀವಿಸಿದ್ದ ಮನೆ, ಅವರಿಗೆ ಸಂಬಂಧಪಟ್ಟ ಯಾವ ಸ್ಥಳಗಳ ರಕ್ಷಣೆ ಕೂಡ ಮಾಡಲಿಲ್ಲ. ಆ ಎಲ್ಲಾ ಕೆಲಸವನ್ನ ಮಾಡಿದ್ದು ಮೋದಿ ಸರ್ಕಾರ. ಈಗ ವಿಷಯ ಏನಂದ್ರೆ, ದೇಶ ಕಂಡ ಅಪ್ರತಿಮ ವ್ಯಕ್ತಿ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನೋದು. ಇದೆಲ್ಲವನ್ನ ಗಮನಿಸ್ತಾ ಇರೋ ಜನರು ಹೇಳ್ತಾ ಇರೋದೇನಂದ್ರೆ, ಗಾಂಧಿ ಕುಟುಂಬವನ್ನ ಮೀರಿಸಿ ಕಾಂಗ್ರೆಸ್ನಲ್ಲಿ ಯಾರು ಮುಂದಕ್ಕೆ ಬರಬಾರದು, ಬರೋದಕ್ಕೆ ಅವಕಾಶ ಕೊಡೋದಿಲ್ಲ, ಬಂದ್ರೆ ಅದನ್ನ ಸಹಿಸಿಕೊಳ್ಳೋದು ಇಲ್ಲ ಅನ್ನೋದು. ಒಂದು ವೇಳೆ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಧಾನಿಯಾಗಿದ್ದಿದ್ರೆ ಇವತ್ತಿಗೂ ಜನರು ಅವರನ್ನೇ ಆದರ್ಶವನ್ನಾಗಿ ಇಟ್ಕೊಳ್ತಾ ಇದ್ರು. ಗಾಂಧಿ ಕುಟುಂಬದ ಪ್ರಧಾನಿಗಳನ್ನ ನೆನಪಿಸ್ಕೊಳ್ತಾ ಇರ್ಲಿಲ್ಲ. ಅಲ್ಲದೆ ಅವರು ಪ್ರಧಾನಿಯಾಗಿದ್ದಿದ್ರೆ ಮುಂದೆ ಸಾಮಾನ್ಯ ವ್ಯಕ್ತಿಗಳಿಗೂ ಅವಕಾಶ ಸಿಗ್ತಾ ಹೋಗ್ತಿತ್ತು. ಮತ್ತೆ ಗಾಂಧಿ ಕುಟುಂಬದಿಂದ ಯಾರು ಪ್ರಧಾನಿ ಆಗೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಡಾಕ್ಟರ್ ಸಿಂಗ್ ಅವರು ಅತ್ಯುತ್ತಮ ಆರ್ಥಿಕ ತಜ್ಞ ಹಾಗೂ ರಾಜ್ಯಸಭೆ ಮೂಲಕ ಬಂದವರು. ಅವರನ್ನ ಪ್ರಧಾನಿ ಸ್ಥಾನದಲ್ಲಿ ಕೂರಿಸಿದ್ರೆ ನಾವು ಹೇಳಿದಂತೆ ಕೇಳ್ತಾರೆ ಅನ್ನೋ ನಂಬಿಕೆ. ಅದೇ ವೈಯಕ್ತಿಕ ವರ್ಚಸ್ಸಿದ್ದ ಪ್ರಣಬ್ ಮುಖರ್ಜಿಯನ್ನ ಪ್ರಧಾನಿ ಮಾಡಿದಿದ್ರೆ ಮತ್ತೆ ರಾಹುಲ್ ಗಾಂಧಿಯನ್ನ ಪಿಎಂ ಫೇಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನ ಯೋಚಿಸಿ ಈ ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ಇತ್ತ ಬಿಜೆಪಿ ಕೂಡ ಕಾಂಗ್ರೆಸ್ಗೆ ಹೊಡೆತ ಕೊಡ್ತಾ ಇದೆ. ಗಾಂಧಿ ಕುಟುಂಬ ಕಾಂಗ್ರೆಸ್ ಪಕ್ಷದ ಪ್ರಬಲ ನಾಯಕರನ್ನ ಕಡೆಗಣಿಸಿ ಸುದ್ದಿ ಆಯಿತು. ಆದ್ರೆ ಮೋದಿ ಸರ್ಕಾರ ಡಾಕ್ಟರ್ ಸಿಂಗ್ ಅವರಿಗೆ ಸರ್ಕಾರದಿಂದ ನೀಡಬೇಕಾದ ಎಲ್ಲಾ ಗೌರವಗಳನ್ನ ಚಾಚು ತಪ್ಪದೆ ನೀಡಿ ವ್ಯತ್ಯಾಸವನ್ನ ತಿಳಿಸ್ತಾ ಇದೆ. ಡಾಕ್ಟರ್ ಸಿಂಗ್ ಅವರ ಸ್ಮಾರಕಕ್ಕೆ ಜಾಗ ನೀಡಬೇಕು ಅಂತ ಕಾಂಗ್ರೆಸ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿತ್ತು. ತಕ್ಷಣವೇ ಅದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿ ಅವರ ಸ್ಮಾರಕಕ್ಕೆ ಜಾಗ ನಿಗದಿಪಡಿಸುವುದಾಗಿ ಭರವಸೆಯನ್ನ ಕೊಡಲಾಗಿದೆ. ಅಲ್ಲದೆ ಅವರ ಹೆಸರಲ್ಲಿ ಟ್ರಸ್ಟ್ ಒಂದನ್ನ ನಿರ್ಮಿಸುವ ಬಗ್ಗೆ ಭರವಸೆಯನ್ನ ನೀಡಲಾಗಿದೆ. ಪಕ್ಷಾತೀತವಾಗಿ ಬಿಜೆಪಿಯ ಎಲ್ಲಾ ಪ್ರಮುಖ ನಾಯಕರು ಬಂದು ಅಂತಿಮ ದರ್ಶನವನ್ನ ಪಡೆದು ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ. ಇದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಮುಖಭಂಗವೇ ಆಗುತ್ತೆ. ಯಾಕಂದ್ರೆ ನಾಯಕರನ್ನ ತುಳಿದಿರೋ ಹಾಗೂ ಅವಮಾನ ಮಾಡಿರೋ ಇತಿಹಾಸ ಕಾಂಗ್ರೆಸ್ ಮೇಲೆ ಬಲವಾಗಿ ಇರೋದ್ರಿಂದ ಈ ಆರೋಪವನ್ನ ಬಿಜೆಪಿ ಮೇಲೆ ಎತ್ತಾಕೋದಕ್ಕೆ ಸಾಧ್ಯವಿಲ್ಲದಂತಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಎಂಥ ಸಂದರ್ಭದಲ್ಲೂ ರಾಜಕೀಯ ಮಾಡಿ ಕ್ರೆಡಿಟ್ ಪಡೆಯೋದು, ಲಾಭ ಪಡೆಯೋ ಕೆಲಸ ಮಾಡುತ್ತೆ ಅನ್ನೋ ಆರೋಪ ಇದೆ. ಡಾಕ್ಟರ್ ಸಿಂಗ್ ಅವರ ನಿಧನದ ಹೊತ್ತಲ್ಲೇ ಪ್ರಣಬ್ ಮುಖರ್ಜಿ ವಿಚಾರ ಮುನ್ನೆಲೆಗೆ ಬಂದಿದ್ದು ಜನರು ಈ ಬಗ್ಗೆಯೂ ಯೋಚಿಸುವಂತಾಗಿದೆ. ಶರ್ಮಿಷ್ಠಾ ಆರೋಪಕ್ಕೆ ಕಾಂಗ್ರೆಸ್ ಉತ್ತರಿಸೋ ಪ್ರಯತ್ನ ಮಾಡುತ್ತಾ ಇಲ್ವಾ ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.